ಕೇರಳದ ಅಜ್ಜಿ ಹೇಳಿಕೊಟ್ಟಂತೆ ಸ್ನಾನ ಮಾಡಿ ಮೋಟುದ್ದ ಇದ್ದ ಜಡೆ ಮಾರುದ್ದ ಬೆಳೆದಿದೆ. ನಮಸ್ಕಾರ ಎಲ್ರಿಗೂ. ಕೂದಲು ಉದುರುವಂಥ ಸಮಸ್ಯೆ, ತಲೆ ಹೊಟ್ಟಿನ ಸಮಸ್ಯೆ, ಆಲ್ರೆಡಿ ಕೂದಲು ಉದ್ರಿ ತಲೆ ಎಲ್ಲ ಬೋಳಾಗ್ತಿದೆ ಅಂತ ಹೇಳಿ ಕೊರಗೋರು ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ಶೇರ್ ಮಾಡುವಂತೆ ನೀವು ಅಜ್ಜಿ ಹೇಳಿಕೊಟ್ಟಂತಹ 2 ಮನೆಮದ್ದುಗಳನ್ನು ಮಾಡಿದರೆ ಒಂದೇ ವಾಶ್ನಲ್ಲಿ ಒಂದೇ ಸತಿ ನೀವು ತಲೆ ಸ್ನಾನ ಮಾಡಿದರೆ ಈ ಥರ ನಿಮಗೆ ರಿಸಲ್ಟ್ ಅನ್ನೋದು ಬಂದ್ಬಿಡುತ್ತೆ. ಹಾಗಿದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂತಹ ಪವರ್ಫುಲ್ ಆಗಿರುವಂತಹ ಮನೆಮದ್ದನ್ನು ಮಾಡೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಸಾಸಿವೆ. ಈ ಸಾಸಿವೆಯನ್ನ ಕೂದಲಿಗೆ ಬಳಸೋದ್ರಿಂದ ಕೂದಲು ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಮತ್ತು ಕೂದಲೇನಾದ್ರೂ ಕಾಂತಿಯುತವಾಗಿಲ್ಲ, ಒಂದು ರೀತಿ ಕೆಳಗುಂದಿದೆ ಅಂತಂದ್ರೆ ಸಾಸಿವೆನ ಬಳಸೋದ್ರಿಂದ ಕೂದಲು ತುಂಬಾನೇ ಕಾಂತಿಯುತವಾಗುತ್ತೆ ಮತ್ತೆ ಶೈನ್ ಕೂಡ ಆಗುತ್ತೆ, ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಕೂದಲು. ಸಾಸಿವೆ ಅನ್ನೋದು ತುಂಬಾನೇ ಒಳ್ಳೆಯದು ಕೂದಲಿನ ಆರೋಗ್ಯಕ್ಕೆ. ಅದರ ಜೊತೆಗೆ ಕರಿಬೇವಿನ ಸೊಪ್ಪನ್ನ ಬಳಸೋದ್ರಿಂದ ಉದುರಿರುವ ಕೂದಲು ಮತ್ತೆ ಬೆಳೆಯೋದಕ್ಕೆ ಸಹಾಯಕ ಆಗುತ್ತೆ. ಮತ್ತೆ ಕೂದಲು ಸರಿಯಾಗಿ ಬೆಳೀತಾನೆ ಇಲ್ಲ ಅಂತಂದಾಗ ಕರಿಬೇವಿನ ಸೊಪ್ಪನ್ನ ಬಳಸೋದ್ರಿಂದ ಕೂದಲು ಉದ್ದವಾಗಿ ಸೊಂಪಾಗಿ ಬೆಳೆಯೋದಕ್ಕೆ ಇದು ತುಂಬಾನೇ ಸಹಾಯಕ ಆಗುತ್ತೆ. ಕೂದಲು ಉದುರುತ್ತಾ ಇದೆ ಅಂತಂದ್ರೂ ಕೂಡ ಅದನ್ನ ನಿಲ್ಸೋದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಸಹಾಯಕ ಆಗುತ್ತೆ. ಸಾಸಿವೆನ ಹುರ್ಕೊಂಡಿದ್ದೀನಿ, ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಅಷ್ಟೇ ಬಾಣಲೆಗೆ ಹಾಕಿ ಎರಡನ್ನು ಕೂಡ ಹುರ್ಕೊಂಡಿದ್ದೀನಿ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎರಡನ್ನು ಕೂಡ ಹುರ್ಕೋಬೇಕಾಗುತ್ತೆ. ಮೂರನೇದಾಗಿ ನಾನಿಲ್ಲಿ ಬಳಸಿರುವಂಥದ್ದು ಮೆಂತ್ಯ ಕಾಳುಗಳನ್ನು ತಗೊಂಡಿದ್ದೀನಿ. 2 ಸ್ಪೂನ್ ಸಾಸಿವೆನ ತಗೊಂಡ್ರೆ 1 ಸ್ಪೂನ್ ಮೆಂತ್ಯ ತಗೊಂಡ್ರೆ ಆಗುತ್ತೆ. ಮತ್ತೆ ಕರಿಬೇವಿನ ಸೊಪ್ಪು ಕೂಡ ಅಷ್ಟೇ 1 ಹಿಡಿ ಆಗೋಷ್ಟು ತಗೊಳ್ಳಿ. ನೋಡಿ, ಮೆಂತ್ಯನು ಕೂಡ ಅಷ್ಟೇ ಹುರ್ಕೊಂಡು ಇವಾಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಡ್ಯಾಂಡ್ರಫ್ ಸಮಸ್ಯೆ ಇದೆ ಅಂತ ಹೇಳಿ ನನ್ನ ಇವರೊಬ್ರು ಕಮೆಂಟ್ ಮಾಡಿದ್ರಿ. ಅವರು ನೀವು ಈ ಒಂದು ಮನೆಮದ್ದನ್ನ ಟ್ರೈ ಮಾಡಿ, ಖಂಡಿತ ಉತ್ತಮವಾದ ಫಲಿತಾಂಶ ಅನ್ನೋದು ಸಿಗುತ್ತೆ. ತಲೆ ಹೊಟ್ಟಿನ ಸಮಸ್ಯೆ ಮತ್ತೆ ಬುಡದ ಒಂದು ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯ ರಿಸಲ್ಟ್ ಅನ್ನು ಕೊಡುತ್ತೆ ಮೆಂತ್ಯ ಕಾಳುಗಳು. ನೋಡಿ, ಹುರ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು ಮೆಂತ್ಯ ಇದಿಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಡಬ್ಬಿಯಲ್ಲಿ ಏರ್ಟೈಟ್ ಬಾಕ್ಸ್ ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಳ್ಬಹುದು. ಕೂದಲು ತುಂಬಾನೇ ಹಾಳಾಗಿದೆ, ತುಂಬಾನೇ ಡ್ಯಾಮೇಜ್ ಆಗಿದೆ ಅಂತಂದಾಗ, ತಲೆ ಹೊಟ್ಟಿನ ಸಮಸ್ಯೆ ಇದೆ ಅಂತಂದಾಗ, ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಅಂದಾಗ, ಕೂದಲು ಕಾಂತಿಯುತವಾಗಬೇಕು ಅಂತ ಅಂದಾಗ ನೋಡಿ, ಈ ಅಕ್ಕಿ ತೊಳೆದಂತಹ ನೀರನ್ನು ಬಳಸಿ ಕೂದಲಿಗೆ ತುಂಬಾ ಚೆನ್ನಾಗಿ ಈ ಎಲ್ಲಾ ತೊಂದರೆಗೂ ಕೂಡ ಪರಿಹಾರವನ್ನ ಕೊಡುತ್ತದೆ. ನೋಡಿ ಸ್ನೇಹಿತರೆ, ನಾನು ಇವಾಗ ಈ ಮನೆಮದ್ದನ್ನ ಮಾಡೋದಕ್ಕೆ ಅಕ್ಕಿ ತೊಳೆದ ನೀರನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಈಗಾಗಲೇ ಪೌಡರ್ನ ಮಾಡ್ಕೊಂಡಿದ್ನಲ್ವಾ, ಅದನ್ನ 1 ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪೌಡರ್ನ ಮಾಡಿಟ್ಕೊಂಡ್ರೆ ನೀವು ಈ ಮನೆಮದ್ದನ್ನ ಪಟ್ ಅಂತ ಹೇಳಿ ಮಾಡ್ಕೊಳ್ಬಹುದು. ಇವಾಗ ಅಕ್ಕಿ ತೊಳೆದ ನೀರಿನ ಜೊತೆಗೆ 1 ಸ್ಪೂನ್ ಪುಡಿಯನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ತಗೊಂಡಿದ್ದೀನಿ. ಈ ಈರುಳ್ಳಿ ಅನ್ನೋದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ, ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂತಂದ್ರೆ, ಸಿಕ್ಕಾಪಟ್ಟೆ ಕೂದಲು ಉದುರುಬಿಟ್ಟಿದೆ, ತಲೆಯೆಲ್ಲ ಬೋಳಾಗ್ತಿದೆ ಅಂತ ಅಂದಾಗ ನೀವು ಈರುಳ್ಳಿ ರಸವನ್ನ ಹಚ್ಚೋದ್ರಿಂದ ನೋಡಿ, ಎಷ್ಟೇ ತಲೆ ಬೋಳಾಗಿದ್ರು ಹೊಸ ಕೂದಲು ಮತ್ತೆ ಹುಟ್ಟೋದಕ್ಕೆ ಇದು ತುಂಬಾನೇ ಸಹಾಯಕ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇವಾಗ ಈರುಳ್ಳಿನ ಜಜ್ಕೊಂಡು ನಾನು ಈಗಾಗಲೇ ಏನು ಈ ಮೆಂತ್ಯ ಕಾಳು ಮತ್ತೆ ಸಾಸಿವೆ ಕರಿಬೇವನ್ನು ಹುರ್ಕೊಂಡಿದ್ನಲ್ಲ, ಅದೇ ಒಂದು ಪ್ಯಾನಿಗೆ ಜಜ್ಕೊಂಡಿರೋಂಥ ಈರುಳ್ಳಿನ ಹಾಕೊಂಡಿದ್ದೀನಿ. ಮತ್ತೆ ಅಕ್ಕಿ ತೊಳೆದ ನೀರಿನ ಜೊತೆಗೆ 1 ಸ್ಪೂನ್ ಉರ್ದಂಥ ಪೌಡರ್ನ ಮಿಶ್ರಣ ಮಾಡ್ಕೊಂಡಿದ್ನಲ್ಲ, ಆ ನೀರನ್ನ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಲೆ ಮೇಲೆ ಕಾಯೋದಕ್ಕೆ ಅಂತ ಹೇಳಿಟ್ಟು ಒಂದು ಕುದಿಸ್ಕೋಬೇಕಾಗುತ್ತೆ. ಕುದಿ ಬಂದ ನಂತರ ಸ್ಟವ್ ಅನ್ನು ಆಫ್ ಮಾಡಿ ಇದನ್ನ ತಣ್ಣಗಾಗಬೇಕು, ಆರಿಸ್ಕೋಬೇಕಾಗುತ್ತೆ. ಇದನ್ನ ನೀವು ಫ್ರೆಶ್ ಆಗಿ ಮಾಡಿ ಬಳಸಿದ್ರೇ ಒಳ್ಳೆಯದು. ನೋಡಿ, ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಒಳ್ಳೆಯ ಆರೋಗ್ಯಕರವಾದ ಒಂದು ಲಿಕ್ವಿಡ್ ಅನ್ನೋದು ಸಿದ್ಧವಾಗಿದೆ. ಇದು ತುಂಬಾನೇ ಒಳ್ಳೆಯದು, ನಮ್ಮ ಕೂದಲಿನ ಎಲ್ಲ ಸಮಸ್ಯೆಗೂ ಕೂಡ ಪಟಾಪಟ್ ಅಂತ ಹೇಳಿ ರಿಸಲ್ಟ್ ಅನ್ನೋದನ್ನ ಕೊಟ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಶೋಧಿಸ್ಕೊಂಡಿದ್ನಲ್ಲ ಆ ಲಿಕ್ವಿಡ್ ಅನ್ನ ಈ ತರ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿದ್ದೀನಿ. ಇದನ್ನ ಬಳಸುವ ವಿಧಾನ ಯಾವ ತರ ಅಂತ ಹೇಳಿ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಮಧ್ಯ ನೀಡಿರುವಂತಹ ಎಷ್ಟೋ ಮಾಹಿತಿಗಳು ಮಿಸ್ ಆಗಿಬಿಡುತ್ತೆ. ಹಾಗಾಗಿ ವಿಡಿಯೋನ ಕೊನೆ ತನಕ ವೀಕ್ಷಿಸಿ. ನೋಡಿ ಸ್ನೇಹಿತರೆ, ಇವಾಗ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡಲ್ಲ, ಕೂದಲಿನ ಬುಡದಿಂದ ಹಿಡಿದು ಸ್ಕ್ಯಾಲ್ಪ್ ಇಂದ ಹಿಡಿದು ಕೂದಲಿನ ಕೊನೆಯವರೆಗೂ ಕೂಡ ಈ ಸ್ಪ್ರೇಯನ್ನು ಎಲ್ಲ ಕಡೆ ಕೂಡ ಹಾಕೋಬೇಕಾಗುತ್ತೆ. ನಿಮ್ಮ ಹತ್ರ ಸ್ಪ್ರೇ ಬಾಟ್ಲ್ ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಆ ಲಿಕ್ವಿಡನ್ನು ತೊಗೊಂಡು ಕೂದಲಿಗೆ ಬುಡಕ್ಕೆಲ್ಲ ಹಚ್ಚಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ಸ್ಪ್ರೇನ ತಲೆಯಲ್ಲಿ ಎಲ್ಲ ಕಡೆ, ಕೂದಲಿಗೆ, ತಲೆ ಬುಡದ ಭಾಗಕ್ಕೆ ಎಲ್ಲ ಕಡೆ ಹಾಕಿದ ನಂತರ 1 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡ್ಬೇಕಾಗುತ್ತೆ. ಅವಾಗ ಈ ನೀರಿನ ಸತ್ವ ಎಲ್ಲ ಕೂದಲು ಚೆನ್ನಾಗಿ ತೊಗೊಂಡಿರುತ್ತೆ. ನೋಡಿ, ಈ ಥರ ಎಲ್ಲ ಕಡೆ ಸ್ಪ್ರೇ ಮಾಡಿ 1 ಗಂಟೆ ಹಾಗೇನೆ ಬಿಡೋದು. ನಂತರ ನೋಡಿ, ಮಧ್ಯದಲ್ಲಿ 1 ಕಪ್ಪಲ್ಲಿ ಮತ್ತೆ ನಾನು ಅಕ್ಕಿ ತೊಳೆದಿರುವಂತಹ ನೀರು, ರೈಸ್ ವಾಟರನ್ನು ತೊಗೊಂಡಿದ್ದೀನಿ. ಇವಾಗ ಮುಖ್ಯವಾಗಿ 1 ಸ್ಪೂನ್ ಆಗುವಷ್ಟು ಕಾಫಿ ಪುಡಿಯನ್ನು ತೊಗೊಂಡಿದ್ದೀನಿ. ಇವಾಗ ಅಕ್ಕಿ ನೀರಿನ ಜೊತೆಗೆ ಕಾಫಿ ಪುಡಿಯನ್ನು ಮಿಶ್ರಣ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಸ್ನೇಹಿತರೆ, ನೀವು ರೆಗ್ಯುಲರ್ ಆಗಿ ಯಾವ ಶಾಂಪೂನ ಬಳಸ್ತೀರಾ ತಲೆ ಸ್ನಾನಕ್ಕೆ, ಅದೇ ಶಾಂಪೂವನ್ನು ಹಾಕಿಕೊಳ್ಬಹುದು. ಶಾಂಪೂನ ಹಾಕಿ ಈ ನೀರಿನ ಜೊತೆ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ನೀರು, ಕಾಫಿ ಪುಡಿ ಮತ್ತೆ ಶಾಂಪೂ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಳಸಿರುವಂಥ ಕಾಫಿ ಪುಡಿ ಅನ್ನೋದೇನಿದೆ, ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಬಳಸಿದ್ದೀನಿ ನಾನು. ಮತ್ತೆ ಇದು ಕಾಫಿ ಪೌಡರ್ ಅನ್ನೋದು ನಮ್ಮ ಕೂದಲ ಬೆಳವಣಿಗೆಗೆ ಮತ್ತು ನಮ್ಮ ಕೂದಲು ಪಳಪಳ ಅಂತ ಹೇಳಿ ಹೊಳೆಯೋದಕ್ಕೆ, ಕೂದಲು ಮೃದುವಾಗೋದಕ್ಕೆ, ನಮ್ಮ ತಲೆಯ ಒಂದು ಬುಡದ ಸ್ಕ್ಯಾಲ್ಪ್ನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತೆ ಕೂದಲು ಕವಲೊಡೆದಿದೆ ಅಂತಂದಾಗ, ಕೂದಲು ಒಂದೊಳ್ಳೆಯ ಡಾರ್ಕ್ ಕಲರ್ ಬರಬೇಕು ಅಂತ ಇಷ್ಟಪಡೋರು ಖಂಡಿತವಾಗ್ಲೂ ಕಾಫಿ ಪೌಡರನ್ನ ಈ ಒಂದು ವಿಧಾನದಲ್ಲಿ ನೀವು ಬಳಸಿ ನೋಡಿ. ತುಂಬಾ ಚೆನ್ನಾಗಿ ಕೂದಲು ಕೂಡ ಆರೋಗ್ಯಕರವಾಗುತ್ತೆ, ಮತ್ತೆ ಕೂದಲು ಬೆಳೆಯೋದಕ್ಕೆ ಇದು ಸಹಾಯಕ ಆಗುತ್ತೆ. ತುಂಬಾ ನೀವು ಖುಷಿ ಪಡ್ತೀರಿ. ಅಷ್ಟು ಚೆನ್ನಾಗಿ ಒಂದೇ ಸಲ ನೀವು ಸ್ನಾನ ಮಾಡಿದ ಕೂಡಲೇ ರಿಸಲ್ಟ್ ಅನ್ನೋದು ಬರುತ್ತೆ. ನೋಡಿ ಸ್ನೇಹಿತರೆ, ಇವಾಗ 1 ಅವರ್ ಆ ಒಂದು ಸ್ಪ್ರೇ ಲಿಕ್ವಿಡ್ ಅನ್ನ ಏನು ತಯಾರಿಸ್ಕೊಂಡು ಸ್ಪ್ರೇ ಮಾಡಿದ್ವಿ ಅದನ್ನ ಹಾಕಿ ಬಿಡಬೇಕು. ನಂತರ ಈ ಒಂದು ಗಂಟೆ ನಂತರ ಈ ಒಂದು ತಯಾರಿಸ್ಕೊಂಡಿರುವಂಥ ಶಾಂಪೂ ಮತ್ತೆ ಕಾಫಿ ಪೌಡರ್, ಅಕ್ಕಿ ತೊಳೆದ ನೀರಿನ ಒಂದು ಮಿಶ್ರಣದಿಂದ ಸ್ನಾನ ಮಾಡಬೇಕು. ಚೆನ್ನಾಗಿ ಕೂದಲನ್ನ ಒಣಗಿಸಿದ್ರೆ ಸ್ನಾನದ ನಂತರ ಎಷ್ಟು ಆರೋಗ್ಯಕರವಾಗಿ ಮೋಟುದ್ದ ಇರುವಂಥ ಕೂದಲು ಕೂಡ ಮಾರುದ್ದ ಬೆಳೆಯುತ್ತೆ.
ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ. ಸ್ನಾನ ಮಾಡಬೇಕಾದ್ರೆ ತುಂಬ ಬಿಸಿ ಬಿಸಿ ನೀರಿನಿಂದ ಸ್ನಾನ ಮಾಡೋಕೆ ಹೋಗಬೇಡಿ. ಆದಷ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನನ ಮಾಡಿ, ಒಳ್ಳೆಯ ಆರೋಗ್ಯಕರವಾದಂತಹ ಊಟನ ಮಾಡಿ, ಚೆನ್ನಾಗಿ ಕಣ್ತುಂಬ ನಿದ್ರೆ ಮಾಡಿ. ಈ ಎಲ್ಲ ಟಿಪ್ಸ್ಗಳ ಜೊತೆಗೆ ನೋಡಿ, ನಮ್ಮ ಕೇರಳದ ಅಜ್ಜಿ ಹೇಳಿಕೊಟ್ಟಿರುವಂತಹ ಈ 2 ಮನೆಮದ್ದುಗಳನ್ನು ಕೂಡ ಮಾಡಿ. ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಮೋಟುದ್ದ ಇರೋ ಜಡೆ ಮಾರುದ್ದ ಖಂಡಿತವಾಗ್ಲೂ ಬೆಳೆಯುತ್ತೆ. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂತಹ ಟಿಪ್ಸ್ಗಳು ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.